ಇನ್ನು ಅಪ್ಪು ಅವ್ರನ್ನ ಆ ಥರದ್ದು ವೆರೈಟಿ ಆಫ್ ಶೇಡ್ಸಲ್ಲಿ ತೋರಿಸ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಯಾಕಂತಂದರೆ ಒಂದು ಕಡೆ ಫೋಟೋಗ್ರಾಫರು, ಮತ್ತೊಂದು ಕಡೆ ಕಾರ್ ಡ್ರೈವಿಂಗು ಬರ್ತಕ್ಕಂಥ ಅವ್ರಿಗೆ ಕಾರ್ ಡ್ರೈವಿಂಗ್ ಕಲಿಸೋವಂಥದ್ದೊಂದು ಕ್ಯಾರೆಕ್ಟ್ರು, ಮತ್ತೊಂದು ಸ್ವಿಮ್ಮಿಂಗು ಟ್ರೈನರು. ಸರ್ ನಾನು ಒಂದೇನು ಹೇಳ್ತೀನಿ ಅಂದರೆ, ಒಬ್ಬ ಹೀರೋ ಆದವನು ಕತೆ ಸೆಲೆಕ್ಷನ್ ಆಫ್ ಸಬ್ಜೆಕ್ಟ್ಸು ಅವ್ರಿಗೆ ಡಿಸಿಷನು. ಈಗ ನಾನು ನಿಮಗೆ ನೀವು ಹೀರೋ ಆಗಿ ನಾವು ಒಂದು ಕತೆ ಹೇಳಿದಾಗ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನಿಮ್ಗೆ ಇದು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ತೀನಿ. ಬಟ್ ಅದನ್ನು ನೀವು ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು. ಆಮೇಲೆ ನಿಮ್ಮ ಮೈಂಡ್ ಸೆಟ್ಟಿಂಗಲ್ಲಿ ಏನೇ ಇರುತ್ತೆ. ಪುನೀತ್ ರಾಜ್ಕುಮಾರ್ ಏನು ಅಂತಂತಂದರೆ, ಅವರು ಪ್ರತಿಯೊಂದೂ ಎಲ್ಲ ಅಂದರೆ ವೈವಿಧ್ಯಮಯ ಪಾತ್ರಗಳನ್ನ ಬೇಕು ಅಂತ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡ್ತಿದ್ರು. ಈಗ ಅಪ್ಪು ಮಾಡಿದ್ರು, ಒಂದು ಈಸಿಗೋ ಹುಡುಗ, ಒಂದು ಹುಡುಗಿನ ಲವ್ ಮಾಡೋದು, ಯಾವ ಥರ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟ್ರು. ಅಭಿ ಸಿನಿಮಾದಲ್ಲಿ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಮದರ್ ಸೆಂಟಿಮೆಂಟ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ವೀರ ಕನ್ನಡಿಗರ ಕಮರ್ಷಿಯಲ್, ತುಂಬ ಹೆವಿ ಕಮರ್ಷಿಯಲ್ ಸಿನಿಮಾ ಮಾಡೋದು. ಆಮೇಲೆ ಮೌರ್ಯ ಮಾಡಿದ್ರು, ಅದು ಒಂದು ಸೆಂಟಿಮೆಂಟ್ ಮದರ್ದು. ಬಟ್ ಬೇರೆ ಏನು ಟ್ರೈ ಮಾಡೋಣ ಅಂದಾಗ ಅವ್ರು ಈ ಕತೆ ಕೇಳಿದಾಗ ಅವ್ರು ಎಲ್ಲೋ ಒಂದು ಸಲ ಸ್ಟ್ರೈಕ್ ಆಗಿತ್ತು ಅವ್ರಿಗೆ, ಈ ಕತೆ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಅಂತ. ಆಗ ನನಗೆ ಕತೆ ಹೇಳಿದಾಗ ನನಗೆ ಜಾಸ್ತಿ ತುಂಬ ಈ ಥರ ಫ್ಯಾಮಿಲಿ ಸಬ್ಜೆಕ್ಟ್ಗಳೇ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಆಲ್ ಎಮೋಷನ್ ಸೆಂಟಿಮೆಂಟ್ ಇರೋ ಸಬ್ಜೆಕ್ಟ್ಗಳೇ ಇಷ್ಟ, ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾಗಳಿಗಿಂತ. ಆ ಕತೆ ಕೇಳಿದ ತಕ್ಷಣ ನನಗೆ ಇಷ್ಟ ಆಯಿತು. ಅವ್ರು ಕೇಳೋದು ಹೆಂಗಿದೆ ಮಹೇಶ್ ಎಸ್ ಡೈರೆಕ್ಟರ್, ಹೆಂಗಿದೆ ತುಂಬ ಅದ್ಭುತವಾಗಿದೆ ಸರ್ ಅಂತಂದೆ. ಅದರಿಂದ ನಾನು ಮಾಡೋಕ್ಕೆ ಈಸಿ ಆಯಿತು.